ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನನ್ನ ಚಾನೆಲ್ ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು. ನಾನು ನಿಮಗೆ ಇವತ್ತು ಅಕ್ಷಯ ತೃತೀಯ ಮಹತ್ವದ ಬಗ್ಗೆ ಹೇಳುತ್ತೇನೆ. ಅಕ್ಷಯ ತೃತೀಯ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ. ಅಕ್ಷಯ ತೃತೀಯ ಎಂದರೆ ಕ್ಷಯವಾಗದ ಪುಣ್ಯ. ಕ್ಷಯವಾಗದ ಪುಣ್ಯವನ್ನು ನೀಡುವ ಪವಿತ್ರ ದಿನ. ಈ ಅಕ್ಷಯ ತೃತೀಯ ದಿನ ಹಲವಾರು ಪವಿತ್ರ ಘಟನೆಗಳು ನಡೆದಿವೆ. ಅವು ಯಾವ್ಯಾವು ಎಂದು ಹೇಳುತ್ತೇನೆ. ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಮಾಡಿ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳನ್ನು ಕೇಳಲು ಪಾತ್ರರಾಗಿ. ಈ ದಿನದಂದು ಮಾಡಿದ ಯಾವುದೇ ಜಪ, ತಪ, ಯಜ್ಞ, ದಾನ, ಪುಣ್ಯ ಇವುಗಳೆಲ್ಲವೂ ಕೊನೆಯವರೆಗೆ ಶಾಶ್ವತವಾಗಿ ಇರುತ್ತವೆ. ಈ ಹಬ್ಬವನ್ನು ಅದೃಷ್ಟ ಹಾಗೂ ಯಶಸ್ಸು ತರುವ ಹಬ್ಬ ಎಂದು ಕರೆಯುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ಕೆಟ್ಟ ಗ್ರಹಗತಿಗಳಿಲ್ಲದೆ ಮಂಗಳಕರ ದಿನವಿದು. ಮೊದಲು ಅಕ್ಷಯ ತೃತೀಯ ವಿಶೇಷತೆ ಬಗ್ಗೆ ನೋಡೋಣ, ಆಮೇಲೆ ಧಾರ್ಮಿಕವಾಗಿ ಕೇಳೋಣ. ಈ ದಿನ ವಿಶೇಷವಾಗಿ ಹೊಸ ಮನೆಯ ಕೆಲಸ ಪ್ರಾರಂಭ ಮಾಡಲು ಒಳ್ಳೆಯ ದಿನ, ವಾಸ್ತುಶಾಂತಿಗೆ ಒಳ್ಳೆಯ ದಿನ, ಆಭರಣ ಖರೀದಿ ಮಾಡಲು ಒಳ್ಳೆಯ ದಿನ ಹಾಗೂ ವಾಹನಗಳನ್ನು ಖರೀದಿ ಮಾಡಿಕೊಳ್ಳಲು ಈ ದಿನ ಶುಭ ದಿನ. ಈಗ ಧಾರ್ಮಿಕವಾಗಿ ಈ ದಿನದ ವಿಶೇಷತೆ ಏನು ನೋಡೋಣ. ಈ ಅಕ್ಷಯ ತೃತೀಯ ದಿನದಂದು ಬದರಿನಾರಾಯಣನ ಮಂದಿರದ ಬಾಗಿಲು ತೆರೆಯುತ್ತದೆ. ಅಂದು ವಿಶೇಷವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ದೇವರಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಈ ದಿನ ಹಲವಾರು ಪವಿತ್ರ ಘಟನೆಗಳು ನಡೆದಿವೆ ಎಂದು ಪುರಾಣಗಳಲ್ಲಿ ಉಲ್ಲೇಖಗಳು ಇವೆ. ಅವು ಯಾವ್ಯಾವೆಂದು ನೋಡೋಣ. ಈ ದಿನದಂದು ವಿಷ್ಣುವಿನ ಅವತಾರವಾದ ಪರಶುರಾಮ ಅವತಾರ ತಾಳಿದ ದಿನ. ಅಂದರೆ ಶ್ರೀ ವಿಷ್ಣುವಿನ ಅವತಾರವಾದ ಪರಶುರಾಮವರ ಜನ್ಮದಿನ, ಪರಶುರಾಮ್ ಜಯಂತಿ. ಹಾಗೂ ಮಹಾಭಾರತದಲ್ಲಿ ಪಾಂಡವರಿಗೆ ಅಕ್ಷಯ ಪಾತ್ರೆ ದೊರಕಿದ ದಿನ. ಸೂರ್ಯದೇವನು ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ಈ ದಿನವೇ ಕೊಟ್ಟಿದ್ದನು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಇದರಿಂದ ಪಾಂಡವರಿಗೆ ಅನ್ನ ಎಂದಿಗೂ ಕಡಿಮೆ ಆಗಲಿಲ್ಲ. ಅವರು ಕಾಡಿನಲ್ಲಿ ಇದ್ದರೂ ಕೂಡ ಈ ಅಕ್ಷಯ ಪಾತ್ರೆ ಸಹಾಯದಿಂದ ಬ್ರಾಹ್ಮಣರಿಗೆ, ಅತಿಥಿಗಳಿಗೆ ಅನ್ನದಾನ ಮಾಡುತ್ತಿದ್ದರು. ಇನ್ನು ಒಂದು ಪವಿತ್ರ ಘಟನೆ. ಭಗೀರಥನು ಗಂಗೆಯನ್ನು ಭೂಮಿಗೆ ತಂದ ದಿವಸವೆಂದು ಕೂಡ ಹೇಳಲಾಗುತ್ತದೆ. ಅಕ್ಷಯ ತೃತೀಯ ದಿನವೇ ಗಂಗಾ ನದಿ ಭೂಮಿಗೆ ಇಳಿದಿದ್ದ ದಿನ. ಹಾಗೆ ಅಕ್ಷಯ ತೃತೀಯ ದಿನದಿಂದಲೇ ಮಹರ್ಷಿ ವೇದವ್ಯಾಸರು ಮಹಾಭಾರತ ಗ್ರಂಥವನ್ನು ಬರೆಯಲು ಪ್ರಾರಂಭಿಸಿದರು ಎಂದು ಹೇಳಲಾಗಿದೆ. ಹಾಗೂ ದ್ರೌಪದಿಯ ವಸ್ತ್ರಹರಣವಾದಾಗ ಶ್ರೀಕೃಷ್ಣನು ಅವಳಿಗೆ ಅಕ್ಷಯ ವಸ್ತ್ರವನ್ನು ದಯಪಾಲಿಸಿದ ದಿನವೆಂದು ಕೂಡ ಹೇಳಲಾಗಿದೆ. ಹಾಗೂ ಶ್ರೀಕೃಷ್ಣನು ಸುಧಾಮನಿಗೆ ಅಕ್ಷಯ ಸಂಪತ್ತನ್ನು ಕರುಣಿಸಿದ ದಿನ ಕೂಡ ಅಕ್ಷಯ ತೃತೀಯ. ಇನ್ನು ಅನೇಕ ಪವಿತ್ರ ಘಟನೆಗಳು ಈ ಅಕ್ಷಯ ತೃತೀಯ ದಿನದಿಂದಲೇ ನಡೆದಿವೆ. ದಾನ ಮತ್ತು ಧರ್ಮ. ಅಕ್ಷಯ ತೃತೀಯ ದಿನ ದಾನ ಮಾಡಿದರೆ ಅಕ್ಷಯ ಪುಣ್ಯ ಸಿಗುತ್ತದೆ. ವಿಶೇಷ ದಾನಗಳು: ಅನ್ನದಾನ, ಜಲದಾನ, ಬಟ್ಟೆ ದಾನ, ಚಿನ್ನದಾನ. ಅಕ್ಷಯ ತೃತೀಯ ದಿನ ನಾವು ದೊಡ್ಡ ದೊಡ್ಡ ದಾನ ಮಾಡಬೇಕು ಎನ್ನುವ ಅಗತ್ಯವಿಲ್ಲ. ನಮ್ಮಿಂದ ಸಾಧ್ಯವಾದಷ್ಟು ದಾನ ಮಾಡಬೇಕು. ಒಂದು ಜಲದಾನ ಮಾಡಿದ್ರೂ ಕೂಡ ನಮಗೆ ಕ್ಷಯವಾಗದ ಪುಣ್ಯ ಸಿಗುತ್ತದೆ. ಇದು ದಾನ, ಧರ್ಮ ಮತ್ತು ಭಕ್ತಿ ಹೆಚ್ಚಿಸುವ ದಿನ. ಇನ್ನೊಂದು ಸಲ ಅಕ್ಷಯ ತೃತೀಯ ದಿನ ನಡೆದ ಪವಿತ್ರ ಘಟನೆಗಳ
ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಪರಶುರಾಮ್ ಜಯಂತಿ, ಪಾಂಡವರಿಗೆ ಅಕ್ಷಯ ಪಾತ್ರೆ ದೊರೆತ ದಿನ, ಮಹಾಭಾರತದ ರಚನೆ ಪ್ರಾರಂಭ ವೇದವ್ಯಾಸರಿಂದ, ಹಾಗೂ ಗಂಗಾದೇವಿ ಭೂಮಿಗೆ ಆಗಮನ ಮಾಡಿದ ದಿನ, ಸುಧಾಮನಿಗೆ ಶ್ರೀಕೃಷ್ಣನ ಅನುಗ್ರಹ ಆಗಿದ ದಿನ, ಹಾಗೂ ತ್ರೇತಾಯುಗದ ಆರಂಭ ಎಂದು ಕೂಡ ಕೆಲವು ಕಡೆ ಹೇಳಲಾಗಿದೆ. ದೇವರ ಅವತಾರಗಳು ನಡೆದವು. ಮಹಾಭಾರತದ ಅಂತಹ ಮಹಾಗ್ರಂಥ ಪ್ರಾರಂಭವಾಯಿತು. ಅಕ್ಷಯ ಪಾತ್ರೆ ದೊರಕಿತ್ತು. ಗಂಗಾದೇವಿ ಭೂಮಿಗೆ ಬಂದಳು. ಐಶ್ವರ್ಯ, ಧರ್ಮ ಮತ್ತು ಪುಣ್ಯದ ಸಂಕೇತಗಳಾದ ಘಟನೆಗಳು ನಡೆದವು. ಇವು ಎಲ್ಲವೂ ಸೇರಿ ಅಕ್ಷಯ ತೃತೀಯ ಅತ್ಯಂತ ಪವಿತ್ರ ಮತ್ತು ಪುಣ್ಯ ದಿನವಾಗಿದೆ. ಈ ದಿನ ನಾವು ಮಾಡಿದ್ದ ಒಳ್ಳೆಯ ಕೆಲಸಗಳನ್ನು ನಮ್ಮ ಜೀವನದಲ್ಲಿ ಸದಾ ಫಲ ನೀಡುತ್ತವೆ. ಈ ದಿನ ಪ್ರಾರಂಭಿಸಿದ ಕೆಲಸಗಳು ಎಂದಿಗೂ ಯಶಸ್ಸು ನೀಡುತ್ತವೆ. ಈ ದಿನದ ಮಹತ್ವ ಎಷ್ಟು ದೊಡ್ಡದು ಎಂಬುದು ನಮಗೆ ಗೊತ್ತಾಗುತ್ತದೆ. ಇದು ಅಕ್ಷಯ ತೃತೀಯ ಮಹತ್ವ ಮತ್ತು ವಿಶೇಷತೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.